ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತದ ಸ್ವದೇಶಿ ಯುದ್ಧ ವಿಮಾನದ ಅಭಿವೃದ್ಧಿಯಲ್ಲಿ ಮತ್ತೊಂದು ಮಹತ್ವದ ಹೆಜ್ಜೆ ಮುಂದೆ ಬಂದಿದೆ. ಭಾರತದ ಮುಂದಿನ ಪೀಳಿಗೆಯ ತೇಜಸ್ MK2 ಅಂದರೆ ಮೀಡಿಯಂ ವೆಯ್ಟ್ ಫೈಟರ್ ಜೆಟ್ ಸಂಪೂರ್ಣ ಪ್ರಮಾಣದಲ್ಲಿ ಉತ್ಪಾದನೆಗೆ ಬಂದಾಗ ಅದರಲ್ಲಿರುವ ಸ್ವದೇಶಿ ತಂತ್ರಜ್ಞಾನದ ಪ್ರಮಾಣವನ್ನು ಸುಮಾರು 82ರಿಂದ 85%ರವರೆಗೆ ಹೆಚ್ಚಿಸುವ ಗುರಿಯನ್ನು ಭಾರತ ಹೊಂದಿದೆ. ಇದು ಕೇವಲ ಒಂದು ಹೊಸ ಯುದ್ಧ ವಿಮಾನ ನಿರ್ಮಾಣದ ಯೋಜನೆಯಲ್ಲ. ಭಾರತಕ್ಕೆ ಬೇಕಾಗಿರುವುದು ವಿದೇಶಿ ತಂತ್ರಜ್ಞಾನಗಳನ್ನು ಖರೀದಿಸಿ ಇಲ್ಲಿ ಜೋಡಿಸುವ ಸಾಮರ್ಥ್ಯ ಮಾತ್ರವಲ್ಲ, ಯುದ್ಧ ವಿಮಾನದ ಮೂಲ ವಿನ್ಯಾಸ, ದೇಹ ರಚನೆ, ನಿಯಂತ್ರಣ ವ್ಯವಸ್ಥೆ, ರೇಡಾರ್, ಎಲೆಕ್ಟ್ರಾನಿಕ್ ಯುದ್ಧ ತಂತ್ರ ಹಾಗೂ ವಿವಿಧ ಸಂವೇದಕಗಳಂತಹ ಅತ್ಯಂತ ಮಹತ್ವದ ತಂತ್ರಜ್ಞಾನಗಳ ಮೇಲೆ ಭಾರತವೇ ಸಂಪೂರ್ಣ ಹಿಡಿತ ಹೊಂದಬೇಕು ಎಂಬುದು ಈ ಯೋಜನೆಯ ಪ್ರಮುಖ ಉದ್ದೇಶವಾಗಿದೆ. ಹಾಗಾದರೆ ತೇಜಸ್ MK2 ಏಕೆ ಇಷ್ಟು ಮಹತ್ವದ್ದಾಗಿದೆ? ಅದನ್ನು ಈಗ ಸರಳವಾಗಿ ನೋಡೋಣ ಬನ್ನಿ ಸ್ನೇಹಿತರೆ. ಮೊದಲನೆಯದಾಗಿ ತೇಜಸ್ MK2 ಅನ್ನು ಭಾರತೀಯ ವಾಯುಪಡೆಯ ಹಳೆಯದಾಗುತ್ತಿರುವ ಮಿರಾಜ್ 2000, ಜಾಗ್ವಾರ್ ಮತ್ತು MiG-29 ಯುದ್ಧ ವಿಮಾನಗಳ ಸ್ಥಾನವನ್ನು ಕ್ರಮೇಣ ತುಂಬಲು ಉದ್ದೇಶಿಸಲಾಗಿದೆ. ಅಂದರೆ ಇದು ಕೇವಲ ತೇಜಸ್ ಕುಟುಂಬದ ಮತ್ತೊಂದು ವಿಮಾನವಲ್ಲ, ಭಾರತೀಯ ವಾಯುಪಡೆಯ ಭವಿಷ್ಯದ ಮಧ್ಯಮ ಗಾತ್ರದ ಯುದ್ಧ ವಿಮಾನಗಳ ಪ್ರಮುಖ ಭಾಗವಾಗುವ ಉದ್ದೇಶವನ್ನು ಹೊಂದಿದೆ. ಈ ಯೋಜನೆಯ ಹಿಂದೆ ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿ ಅಂದರೆ ADA ಮತ್ತು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಂದರೆ HAL ಪ್ರಮುಖ ಪಾತ್ರ ವಹಿಸುತ್ತಿವೆ. ಯುದ್ಧ ವಿಮಾನದ ವಾಯು ಚಲನಶಾಸ್ತ್ರ ಮತ್ತು ದೇಹ ರಚನೆಯನ್ನು ಭಾರತದಲ್ಲೇ ಅಭಿವೃದ್ಧಿಪಡಿಸಲಾಗುತ್ತಿದೆ. ತೇಜಸ್ MK2 ನ ದೇಹ ನಿರ್ಮಾಣದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಬನ್ ಫೈಬರ್ ಕಾಂಪೋಸಿಟ್ ವಸ್ತುಗಳನ್ನು ಬಳಸಲಾಗುತ್ತಿದೆ. ಇದರ ಜೊತೆಗೆ ಬಲಿಷ್ಠ ಲೋಹದ ಮಿಶ್ರಲೋಹಗಳನ್ನು ಬಳಸಲಾಗುತ್ತದೆ. ಇದರ ಪ್ರಮುಖ ಉದ್ದೇಶವೇನು ಸ್ನೇಹಿತರೆ? ಯುದ್ಧ ವಿಮಾನವನ್ನು ಬಲಿಷ್ಠವಾಗಿಸಿರುವುದರ ಜೊತೆಗೆ ಅದರ ತೂಕವನ್ನು ನಿಯಂತ್ರಿಸುವುದು ಮತ್ತು ಹೆಚ್ಚಿನ ಪ್ರಮಾಣದ ಶಸ್ತ್ರಾಸ್ತ್ರ ಹಾಗೂ ಇಂಧನವನ್ನು ಹೊತ್ತೊಯ್ಯುವ ಸಾಮರ್ಥ್ಯವನ್ನು ಹೆಚ್ಚಿಸುವುದು. ತೇಜಸ್ MK2 ಸುಮಾರು 6500 ಕಿಲೋಗ್ರಾಂಗಳಷ್ಟು ಪೇಲೋಡ್ ಅನ್ನು ಹೊತ್ತೊಯ್ಯುವ ಸಾಮರ್ಥ್ಯವನ್ನು ಹೊಂದುವ ಗುರಿ ಇದೆ. ಅಷ್ಟೇ ಅಲ್ಲ, ಇದರಲ್ಲಿ ಸುಮಾರು 11ರಿಂದ 13 ಹಾರ್ಡ್ ಪಾಯಿಂಟ್ಸ್ ಗಳು ಇರಲಿವೆ. ಅಂದರೆ ವಿವಿಧ ರೀತಿಯ ಕ್ಷಿಪಣಿಗಳು, ಬಾಂಬ್ಗಳು ಮತ್ತು ಇತರ ಶಸ್ತ್ರಾಸ್ತ್ರಗಳನ್ನು ಯುದ್ಧ ವಿಮಾನದ ಹೊರಭಾಗದಲ್ಲಿ ಅಳವಡಿಸಿಕೊಳ್ಳಲು ಹೆಚ್ಚಿನ ಅವಕಾಶ ದೊರೆಯಲಿದೆ. ಇನ್ನು ಈ ಯುದ್ಧ ವಿಮಾನದ ಅತ್ಯಂತ ಪ್ರಮುಖ ಭಾಗವಾದ ನಿಯಂತ್ರಣ ವ್ಯವಸ್ಥೆಯತ್ತ ಬರೋಣ. ತೇಜಸ್ MK2 ನಲ್ಲಿ ಭಾರತೀಯವಾಗಿ ಅಭಿವೃದ್ಧಿಪಡಿಸಲಾದ ಕ್ವಾಡ್ರಾಪ್ಲೆಕ್ಸ್ ಡಿಜಿಟಲ್ ಫ್ಲೈ ಬೈ ವೈರ್ ಸಿಸ್ಟಮ್ ಇರಲಿದೆ. ಸರಳವಾಗಿ ಹೇಳುವುದಾದರೆ ಪೈಲಟ್ ಯುದ್ಧ ವಿಮಾನದ ನಿಯಂತ್ರಣಗಳನ್ನು ಚಲಾಯಿಸಿದಾಗ ಆ ಮಾಹಿತಿಯನ್ನು ನೇರವಾಗಿ ಯಾಂತ್ರಿಕ ಕೇಬಲ್ಗಳ ಮೂಲಕ ಸಾಗಿಸುವ ಬದಲು ಡಿಜಿಟಲ್ ವ್ಯವಸ್ಥೆಯ ಮೂಲಕ ಯುದ್ಧ ವಿಮಾನದ ನಿಯಂತ್ರಣ ಮೇಲ್ಮೈಗಳಿಗೆ ಕಳುಹಿಸಲಾಗುತ್ತದೆ. ಇದನ್ನು ನಿರ್ವಹಿಸಲು ಸ್ವದೇಶಿ ಫ್ಲೈಟ್ ಕಂಟ್ರೋಲ್ ಕಂಪ್ಯೂಟರ್ ಕೂಡ ಬಳಸಲಾಗುತ್ತದೆ. ಇದು ಅತ್ಯಂತ ಮಹತ್ವದ ಸಾಧನೆ ಸ್ನೇಹಿತರೆ, ಏಕೆಂದರೆ ಆಧುನಿಕ ಯುದ್ಧ ವಿಮಾನದಲ್ಲಿ ವಿಮಾನವನ್ನು ಅತ್ಯಂತ ನಿಖರವಾಗಿ ಮತ್ತು ವೇಗವಾಗಿ ನಿಯಂತ್ರಿಸುವ ತಂತ್ರಜ್ಞಾನವು ಅತ್ಯಂತ ಸೂಕ್ಷ್ಮ ಮತ್ತು ಸಂಕೀರ್ಣ ತಂತ್ರಜ್ಞಾನಗಳಲ್ಲಿ ಒಂದಾಗಿದೆ. ಇನ್ನು ಕಾಕ್ಪಿಟ್ ಕೂಡ ಸಂಪೂರ್ಣವಾಗಿ ಆಧುನಿಕವಾಗಿರಲಿದೆ. ಸಾಂಪ್ರದಾಯಿಕವಾಗಿ ಹಲವಾರು ಪ್ರತ್ಯೇಕ ಸೂಚಕಗಳನ್ನು ಅಳವಡಿಸುವ ಬದಲು ತೇಜಸ್ MK2 ನಲ್ಲಿ ವೈಡ್ ಏರಿಯಾ ಡಿಸ್ಪ್ಲೇ ಆಧಾರಿತ ಡಿಜಿಟಲ್ ಕಾಕ್ಪಿಟ್ ಇರಲಿದೆ. ಇದರ ಸಾಫ್ಟ್ವೇರ್ ಅಭಿವೃದ್ಧಿಯಲ್ಲೂ ಭಾರತದ ಸ್ವದೇಶಿ ಸಾಮರ್ಥ್ಯವನ್ನು ಬಳಸಲಾಗುತ್ತಿದೆ. ಇದರ ಅರ್ಥ ಏನು ಸ್ನೇಹಿತರೆ? ಪೈಲಟ್ಗೆ ವಿಮಾನದ ವೇಗ, ಎತ್ತರ, ದಿಕ್ಕು, ಗುರಿ ಮತ್ತು ಇತರ ಪ್ರಮುಖ ಮಾಹಿತಿಯನ್ನು ಹೆಚ್ಚು ಸಮಗ್ರವಾಗಿ ಹಾಗೂ ಸುಲಭವಾಗಿ ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿ ಕಾಕ್ಪಿಟ್ ನಲ್ಲೇ ಪ್ರದರ್ಶಿಸಲು ಸಾಧ್ಯವಾಗುತ್ತದೆ. ಇನ್ನು ಯುದ್ಧದ ಸಂದರ್ಭದಲ್ಲಿ ಯುದ್ಧ ವಿಮಾನ ಬದುಕುಳಿಯುವ ಸಾಮರ್ಥ್ಯಕ್ಕೆ ಬಹಳ ಮುಖ್ಯವಾದ ಎಲೆಕ್ಟ್ರಾನಿಕ್ ವಾರ್ಫೇರ್ ವ್ಯವಸ್ಥೆಯತ್ತ ಬರೋಣ. ತೇಜಸ್ MK2 ನಲ್ಲಿ DRDO ಅಭಿವೃದ್ಧಿಪಡಿಸುತ್ತಿರುವ ಯೂನಿಫೈಡ್ ಎಲೆಕ್ಟ್ರಾನಿಕ್ ವಾರ್ಫೇರ್ ಸೂಟ್ ಅಂದರೆ UEWS ಗಳನ್ನು ಅಳವಡಿಸುವ ಯೋಜನೆ ಇದೆ. ಇದರ ಜೊತೆಗೆ ಸುಧಾರಿತ ಮಿಸೈಲ್ ಅಪ್ರೋಚ್ ವಾರ್ನಿಂಗ್ ಸಿಸ್ಟಮ್ ಕೂಡ ಇರಲಿದೆ. ಅಂದರೆ ಶತ್ರುವಿನ ಕ್ಷಿಪಣಿ ವಿಮಾನದತ್ತ ಬರುತ್ತಿರುವ ಸಂದರ್ಭದಲ್ಲಿ ಅದನ್ನು ಗುರುತಿಸಿ ಸಾಮರ್ಥ್ಯ ಯುದ್ಧ ವಿಮಾನಕ್ಕೆ ದೊರೆಯಲಿದೆ.
ಇದು ಆಧುನಿಕ ವಾಯು ಯುದ್ಧದಲ್ಲಿ ಅತ್ಯಂತ ಮಹತ್ವದ್ದು. ಇದಕ್ಕಿಂತಲೂ ಪ್ರಮುಖವಾದ ಮತ್ತೊಂದು ವ್ಯವಸ್ಥೆ ಎಂದರೆ ಭಾರತದ ಸ್ವದೇಶಿ ಉತ್ತಮ್ AESA ರೆಡಾರ್. AESA ಅಂದರೆ ಆಕ್ಟಿವ್ ಎಲೆಕ್ಟ್ರಾನಿಕಲಿ ಸ್ಕ್ಯಾನ್ಡ್ ಅರ್ರೇ ರೆಡಾರ್. ಆಧುನಿಕ ಯುದ್ಧ ವಿಮಾನಗಳಲ್ಲಿ ಅತ್ಯಂತ ಪ್ರಮುಖ ಸಂವೇದಕಗಳಲ್ಲಿ ಒಂದಾಗಿದೆ. ಸಾಂಪ್ರದಾಯಿಕ ರೆಡಾರ್ಗಳಿಗೆ ಹೋಲಿಸಿದರೆ AESA ರೆಡಾರ್ ವೇಗವಾಗಿ ಶತ್ರು ಗುರಿಗಳನ್ನು ಪತ್ತೆ ಹಚ್ಚಲು, ಒಂದೇ ಸಮಯದಲ್ಲಿ ಹಲವು ಗುರಿಗಳನ್ನು ಗಮನಿಸಲು ಮತ್ತು ಯುದ್ಧ ಪರಿಸ್ಥಿತಿಯ ಬಗ್ಗೆ ಪೈಲಟ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ಸಹಾಯ ಮಾಡುತ್ತದೆ. ತೇಜಸ್ MK2 ನಲ್ಲಿ ಭಾರತದ ಸ್ವದೇಶಿ ಉತ್ತಮ್ AESA ರೆಡಾರ್ ಬಳಕೆಯಾಗುವುದು ಭಾರತದ ರೆಡಾರ್ ತಂತ್ರಜ್ಞಾನ ಸಾಮರ್ಥ್ಯಕ್ಕೆ ದೊಡ್ಡ ಹೆಜ್ಜೆಯಾಗಿದೆ. ಇದರ ಜೊತೆಗೆ ಸ್ವದೇಶಿ ಇನ್ಫ್ರಾರೆಡ್ ಸರ್ಚ್ ಅಂಡ್ ಟ್ರ್ಯಾಕ್ ಅಂದರೆ IRST ವ್ಯವಸ್ಥೆಯನ್ನು ಬಳಸುವ ಉದ್ದೇಶವಿದೆ. ಈ ವ್ಯವಸ್ಥೆ ಶತ್ರು ವಿಮಾನಗಳಂತಹ ಗುರಿಗಳನ್ನು ಅವುಗಳಿಂದ ಹೊರಹೊಮ್ಮುವ ಉಷ್ಣ ಕಿರಣಗಳ ಆಧಾರದ ಮೇಲೆ ಪತ್ತೆ ಹಚ್ಚಲು ಸಹಾಯ ಮಾಡುತ್ತದೆ. ಹೀಗಾಗಿ ರೆಡಾರ್ ಮಾತ್ರವಲ್ಲದೆ ಬೇರೆ ರೀತಿಯ ಸಂವೇದಕಗಳ ಸಹಾಯದಿಂದಲೂ ಪೈಲಟ್ಗೆ ಪರಿಸ್ಥಿತಿಯ ಅರಿವು ಹೆಚ್ಚುತ್ತದೆ. ಆದರೆ ಇಲ್ಲಿ ಒಂದು ಪ್ರಮುಖ ವಿಷಯವನ್ನು ಗಮನಿಸಬೇಕು. ತೇಜಸ್ MK2 ನ ಮೊದಲ ಮೂಲ ಮಾದರಿ ವಿಮಾನಗಳು ಸಂಪೂರ್ಣವಾಗಿ ಸ್ವದೇಶಿ ತಂತ್ರಜ್ಞಾನದಿಂದ ನಿರ್ಮಾಣವಾಗುವುದಿಲ್ಲ. ಅದರ ಪ್ರಮುಖ ವಿದೇಶಿ ಭಾಗಗಳಲ್ಲಿ ಒಂದು ಜನರಲ್ ಎಲೆಕ್ಟ್ರಿಕ್ F414 ಇಂಜಿನ್. ಈ ಇಂಜಿನ್ ಸುಮಾರು 98 ಕಿಲೋನ್ಯೂಟನ್ ಥ್ರಸ್ಟ್ ಅನ್ನು ನೀಡುವ ಸಾಮರ್ಥ್ಯ ಹೊಂದಿದೆ. ಆರಂಭಿಕ ಪರೀಕ್ಷಾ ವಿಮಾನಗಳಲ್ಲಿ ಈ ಇಂಜಿನ್ ನ ಆಮದು ಮಾಡಿಕೊಳ್ಳಲಾದ ರೂಪವನ್ನು ಬಳಸುವ ಯೋಜನೆ ಇದೆ. ಆದರೆ ಮುಂದಿನ ಹಂತದಲ್ಲಿ ತಂತ್ರಜ್ಞಾನಗಳ ವರ್ಗಾವಣೆಯ ಒಪ್ಪಂದದ ಮೂಲಕ ಈ ಇಂಜಿನ್ ನ ದೊಡ್ಡ ಪ್ರಮಾಣದ ಉತ್ಪಾದನೆಯನ್ನು ಭಾರತದಲ್ಲೇ ನಡೆಸುವ ಗುರಿ ಇದೆ. ಈ ಮೂಲಕ ಇಂಜಿನ್ ನಲ್ಲಿಯೂ ಕ್ರಮೇಣ ಸ್ಥಳೀಯ ಉತ್ಪಾದನೆಯ ಪ್ರಮಾಣ ಹೆಚ್ಚಿಸುವ ಉದ್ದೇಶವಿದೆ. ಆದರೂ ಪೈಲಟ್ ನ ಸುರಕ್ಷತೆಗೆ ಸಂಬಂಧಿಸಿದ ಕೆಲವು ವ್ಯವಸ್ಥೆಗಳು, ಉದಾಹರಣೆಗೆ ಎಜೆಕ್ಷನ್ ಸೀಟ್, ವಿಶ್ವಾಸಾರ್ಹ ವಿದೇಶಿ ತಯಾರಿಕರಿಂದಲೇ ಪಡೆಯುವ ಸಾಧ್ಯತೆ ಮುಂದುವರಿಯಲಿದೆ. ಹೀಗಾಗಿ ಆರಂಭಿಕ ಹಂತದಲ್ಲೇ ತೇಜಸ್ MK2 ವನ್ನು 100% ಸ್ವದೇಶಿ ವಿಮಾನ ಎಂದು ಹೇಳಲು ಸಾಧ್ಯವಿಲ್ಲ. ಆದರೆ ಇದರ ನಿಜವಾದ ಮಹತ್ವ ಬೇರೆಡೆ ಇದೆ. ಭಾರತವು ಹಿಂದಿನಂತೆ ವಿದೇಶಿ ವ್ಯವಸ್ಥೆಗಳನ್ನು ಖರೀದಿಸಿ ಅವುಗಳನ್ನು ಒಟ್ಟುಗೂಡಿಸುವುದರಿಂದ ಮುಂದೆ ಸಾಗುತ್ತಿದೆ. ಈಗ ಭಾರತದ ಗುರಿ ಏನೆಂದರೆ ಯುದ್ಧ ವಿಮಾನದ ಮೂಲಭೂತ ತಂತ್ರಜ್ಞಾನಗಳನ್ನು ತಾನೇ ಅಭಿವೃದ್ಧಿಪಡಿಸುವುದು, ಅವುಗಳ ವಿನ್ಯಾಸವನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಅವುಗಳ ಮೇಲೆ ದೀರ್ಘಕಾಲೀನ ನಿಯಂತ್ರಣವನ್ನು ಹೊಂದುವುದು. ತೇಜಸ್ MK2 ಈ ಬದಲಾವಣೆಯ ಪ್ರಮುಖ ಉದಾಹರಣೆಯಾಗಲಿದೆ. ಒಂದು ವೇಳೆ 82% 85% ಇಂಡಿಜಿನಸ್ ಕಂಟೆಂಟ್ ಸಾಧಿಸುವ ಗುರಿ ಯಶಸ್ವಿಯಾದರೆ ಅದು ಭಾರತದ ಏರೋಸ್ಪೇಸ್ ಕ್ಷೇತ್ರಕ್ಕೆ ಅತ್ಯಂತ ದೊಡ್ಡ ಸಾಧನೆಯಾಗಲಿದೆ. ಏಕೆಂದರೆ ಯುದ್ಧ ವಿಮಾನದಲ್ಲಿ ದೇಹ ರಚನೆ ಮಾತ್ರವಲ್ಲದೆ ಫ್ಲೈಟ್ ಕಂಟ್ರೋಲ್, ರೆಡಾರ್, ಎಲೆಕ್ಟ್ರಾನಿಕ್ ವಾರ್ಫೇರ್, ಸೆನ್ಸಾರ್, ಮಿಷನ್ ಸಾಫ್ಟ್ವೇರ್ ಮತ್ತು ಇತರ ಸಂಕೀರ್ಣ ವ್ಯವಸ್ಥೆಗಳನ್ನು ಸ್ವದೇಶಿ ಸಾಮರ್ಥ್ಯದಿಂದ ಅಭಿವೃದ್ಧಿಪಡಿಸುವ ಸಾಮರ್ಥ್ಯ ಭಾರತಕ್ಕೆ ಮತ್ತಷ್ಟು ಬಲವಾಗಲಿದೆ. ಮತ್ತು ಇದರ ಪ್ರಯೋಜನ ಕೇವಲ ತೇಜಸ್ MK2 ಗೆ ಸೀಮಿತವಾಗುವುದಿಲ್ಲ. ಇಲ್ಲಿ ಅಭಿವೃದ್ಧಿಪಡಿಸುವ ತಂತ್ರಜ್ಞಾನ, ಪರಿಣತಿ ಮತ್ತು ಕೈಗಾರಿಕಾ ಸಾಮರ್ಥ್ಯ ಮುಂದಿನ ದಿನಗಳಲ್ಲಿ ಭಾರತದ ಅಡ್ವಾನ್ಸ್ಡ್ ಮೀಡಿಯಂ ಕಂಬ್ಯಾಟ್ ಏರ್ಕ್ರಾಫ್ಟ್ ಅಂದರೆ AMCA ಯೋಜನೆಗೂ ಬಹಳ ಉಪಯುಕ್ತವಾಗಲಿದೆ. ಅಂದರೆ ತೇಜಸ್ MK2 ಒಂದು ಯುದ್ಧ ವಿಮಾನ ಯೋಜನೆ ಮಾತ್ರವಲ್ಲ, ಇದು ಭಾರತದ ಮುಂದಿನ ಪೀಳಿಗೆಯ ಯುದ್ಧ ವಿಮಾನದ ತಂತ್ರಜ್ಞಾನಕ್ಕೆ ಹೋಗುವ ಪ್ರಮುಖ ಸೇತುವೆಯಾಗಿದೆ. ಭವಿಷ್ಯದಲ್ಲಿ ಭಾರತವು ಅತ್ಯಾಧುನಿಕ ಸ್ಟೆಲ್ತ್ ಫೈಟರ್ ಗಳನ್ನು ಸ್ವತಂತ್ರವಾಗಿ ವಿನ್ಯಾಸಗೊಳಿಸಿ, ಅಭಿವೃದ್ಧಿಪಡಿಸಿ ಮತ್ತು ಉತ್ಪಾದಿಸುವ ಗುರಿ ಹೊಂದಿದ್ದರೆ ಅದರ ಅಡಿಪಾಯವನ್ನು ಇಂತಹ ಯೋಜನೆಗಳೇ ಬಲಪಡಿಸಲಿವೆ. ಒಟ್ಟಿನಲ್ಲಿ ಹೇಳುವುದಾದರೆ ತೇಜಸ್ MK2 ನ ನಿಜವಾದ ಶಕ್ತಿ ಅದರ ವೇಗ ಅಥವಾ ಶಸ್ತ್ರಾಸ್ತ್ರಗಳಲ್ಲಿ ಮಾತ್ರವಲ್ಲ, ಅದರ ಹಿಂದೆ ಇರುವ ಸ್ವದೇಶಿ ವಿನ್ಯಾಸ, ವಿದೇಶಿ ಎಲೆಕ್ಟ್ರಾನಿಕ್ಸ್, ಸ್ವದೇಶಿ ರೆಡಾರ್, ಸ್ವದೇಶಿ ಫ್ಲೈಟ್ ಕಂಟ್ರೋಲ್ ಟೆಕ್ನಾಲಜಿ ಮತ್ತು ಭಾರತದ ಸ್ವಂತ ಏರೋಸ್ಪೇಸ್ ಸಾಮರ್ಥ್ಯದಲ್ಲಿದೆ. ಭಾರತವು ವಿದೇಶಿ ತಂತ್ರಜ್ಞಾನವನ್ನು ಅವಲಂಬಿಸುವ ರಾಷ್ಟ್ರದಿಂದ ಅತ್ಯಂತ ಸಂಕೀರ್ಣವಾದ ಯುದ್ಧ ವಿಮಾನದ ತಂತ್ರಜ್ಞಾನಗಳನ್ನು ಸ್ವತಃ ಅಭಿವೃದ್ಧಿಪಡಿಸುವ ರಾಷ್ಟ್ರವಾಗಿ ಬದಲಾಗುತ್ತಿರುವುದಕ್ಕೆ ತೇಜಸ್ MK2 ಒಂದು ಪ್ರಮುಖ ಉದಾಹರಣೆಯಾಗಬಹುದು. ಮುಂಬರುವ ವರ್ಷಗಳಲ್ಲಿ ಈ ಯೋಜನೆ ಯಾವ ರೀತಿಯಲ್ಲಿ ಮುಂದುವರಿಯುತ್ತದೆ ಮತ್ತು ಭಾರತದ ಸ್ವದೇಶೀಕರಣದ ಗುರಿ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗುತ್ತದೆ ಎಂಬುದು ಗಮನಾರ್ಹವಾಗಿರಲಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ.
ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.